ಬದನೆಕಾಯಿಗಳು ಇದು ನೋಡಿ, ಬದನೆಕಾಯಿ ಇದನ್ನು ನೀವು ಗುಳ್ಳ ಅಥವಾ ಎಣ್ಣೆಗಾಯಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬದನೆಕಾಯಿ ಎಣ್ಣೆಗಾಯಿ ಜೋಳ ರೊಟ್ಟಿ ಅಂದರೆ ತುಂಬ ಆಕರ್ಷಕ. ನೋಡಿ, ಬದನೆಕಾಯಿಗಳಿಗೂ ಸಹ ಬೆಲೆ ಕುಸಿತ ಆಗಿರೋದ್ರಿಂದ ರೈತರು ಬದನೆಕಾಯಿ ಕೀಳದೆ ಹಾಗೆಯೇ ತೋಟದಲ್ಲಿ ಇಟ್ಬಿಟ್ಟಿದ್ದಾರೆ ನೋಡಿ. ಬದನೆಕಾಯಿಗಳೆಲ್ಲ ರಾಶಿ ರಾಶಿ ಬದನೆಕಾಯಿ ಗಿಡದಲ್ಲಿ ಹಾಗೆ ಇದೆ ನೋಡಿ. ಈ ಥರ ನೋಡಿ, ಎಕರೆಗಟ್ಟಲೆ ಪ್ರದೇಶದಲ್ಲಿ ಬದನೆಕಾಯಿ ಗಿಡ ಹೇಗೆ ನೋಡಿ. ಬದನೆಕಾಯಿ ಎಲ್ಲ ಎಲ್ಲೋ ಕಲರ್ ಹೋಗ್ಬಿಟ್ಟಿದೆ, ಹಳದಿ ಕಲರ್ ನೋಡಿ. ಇದು ಕಟಾವೇ ಮಾಡಿಲ್ಲ, ಅಲ್ಲೆಲ್ಲ ಬಿದ್ದು ಎಲ್ಲ ಹೋಗಿದೆ ನೋಡಿ. ಕಟಾವು ಮಾಡದೇ ಇರೋದ್ರಿಂದ, ಅದಕ್ಕೆ ನೀರು ಹಾಕದೇ ಇರೋದ್ರಿಂದ, ಯಾಕಂದರೆ ಬೆಲೆ ಕುಸಿತ ಆಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ ರೈತನಿಗೆ ಈ ಥರ ಆಗಿರೋದ್ರಿಂದ ನೋಡಿ. ಬದನೆಕಾಯಿಗಳು ನೋಡಿ, ಎಲ್ಲ ಬೆಲೆ ಕುಸಿತ. ಬದನೆಕಾಯಿಗಳು ಪರಿಸ್ಥಿತಿನ ನೋಡಿ ಹೇಗಿದೆ ಅಂತ. ಎಲ್ಲ ಬದನೆಕಾಯಿ, ಇದೆಲ್ಲ ಬದನೆಕಾಯಿ ತೋಟ ನೋಡಿ. 4-5 ಎಕರೆಯಲ್ಲಿ ಬದನೆಕಾಯಿ ತೋಟದಲ್ಲಿ ನೋಡಿ, ಎಲ್ಲ ಬದನೆಕಾಯಿಗಳು ಟನ್ಗಟ್ಟಲೆ ಬದನೆಕಾಯಿ ಹಾಗೆ ತೋಟದಲ್ಲೇ ಬಿಟ್ಬಿಟ್ಟಿದ್ದಾರೆ, ಹೊಲದಲ್ಲಿ ಇಟ್ಬಿಟ್ಟಿದ್ದಾರೆ ನೋಡಿ. ಕಟಾವೇ ಮಾಡಿಲ್ಲ. ಇದು ಪಾವಗಡ ತಾಲೂಕಿನ ರೈತರ ಪರಿಸ್ಥಿತಿ. ಪಾವಗಡ ತಾಲೂಕಿನ ರೈತರ ಪರಿಸ್ಥಿತಿ ನೋಡೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದಾರೆ ಬದನೆಕಾಯಿ. ಡ್ರಿಪ್ ಇರಿಗೇಷನ್ ಮಾಡಿ ಬದನೆಕಾಯಿ ಬೆಳೆಸಿ ಒಳ್ಳೆ ರೇಟ್ ಸಿಗ್ಬೋದು ಅಂತ ಕಲ್ತ್ಕೊಂಡು ರೈತನಿಗೆ ಬದನೆಕಾಯಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ ನೋಡಿ. ಎಲ್ಲ ಅದು ಅವಧಿ ಮೀರಿದೆ. ಖರೀದಿ ಬೆಲೆ ಕುಸಿತ, ಖರೀದಿಗೆ ಯಾರು ಬರ್ತಾಯಿಲ್ಲ. ಯಾಕೆ ಹೀಗಾಗ್ತಾಯಿದೆ? ಯಾಕೆ ಇದ್ಕೊಂಡು ಒಳ್ಳೆ ರೇಟ್ ಕೊಡಿಸ್ಲಿಕ್ಕೆ ಸರ್ಕಾರಿ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಗ್ರಾಮ ಮಟ್ಟದ ಅಧಿಕಾರಿಗಳಿಗೆಲ್ಲ ಸರ್ಕಾರ ಏನು ಟ್ರೈನಿಂಗ್ ಕೊಡುತ್ತೆ? ಅವರೆಲ್ಲ ಗ್ರೌಂಡಿಗೆ ಬರದೇ ಇರೋದ್ರಿಂದಲೇ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಕೃಷಿಕರನ್ನು ನೇರ ಸಂಪರ್ಕ ಮಾಡದೆ ಕಚೇರಿಯ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ರೈತರು ಜಾಸ್ತಿ ಸಫರ್ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಅವರು ಬಂದು ಒಂದು ಐಡಿಯಾ ಕೊಟ್ಟು ಅಥವಾ ಅದಕ್ಕೆ ಮಾರ್ಕೆಟಿಂಗ್ ಮಾಡಿ ಸರ್ಕಾರ ಜೊತೆ ಸಂಧಾನ ಮಾಡಿ ಅಥವಾ ಸರ್ಕಾರನೇ ಇದನ್ನು ಬೈ ಮಾಡೋ ಥರ ಮಾಡಿದ್ರೆ ಇವರಿಗೆಲ್ಲ ಒಂದು ಬೆಲೆ ಸಿಗುತ್ತೆ ನೋಡಿ. ಇಲ್ಲ ಎಷ್ಟು ಶ್ರಮ ಇದೆ ನೋಡಿ. ಇದೆಲ್ಲ ಬದನೆಕಾಯಿ ತೋಟ ನೋಡಿ. ಎಷ್ಟೆಲ್ಲ ಟನ್ಗಟ್ಟಲೆ ಬದನೆಕಾಯಿ ಹೊಲದಲ್ಲಿ ಹಾಗೆ ಕೊಳಿತಾ ಇದೆ ನೋಡಿ. ಇದು ಪಾವಗಡದ ಒಂದು ಗ್ರಾಮದ ರೈತರ ಒಂದು ಪರಿಸ್ಥಿತಿ. ಈ ಕಡೆ ರೈತರು ತಲೆನೇ ಹಾಕ್ತಾಯಿಲ್ಲ ನೋಡಿ. ಎಲ್ಲರ ಗಿಡದಲ್ಲಿ ಹಾಗೇ ಬಿಟ್ಟು ಹೋಗಿದ್ದಾರೆ ನೋಡಿ. ಟನ್ಗಟ್ಟಲೆ ನೋಡ್ತಾ ನೋಡಿ, ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ. ಹಳದಿ ಬಣ್ಣಕ್ಕೆ ತಿರುಗಿದೆ ಅಂದರೆ ಇದು ಹಾಳಾಗಿದೆ ಅಂತಲೇ ಅರ್ಥ. ರೈತರ ಬಗ್ಗೆ ತುಂಬ ಘೋಷಣೆಗಳು, ಚುನಾವಣೆ ಘೋಷಣೆಗಳನ್ನು ಕೂಗುವ ಸರ್ಕಾರಗಳು, ಪುಡಾರಿಗಳು, ಎಲ್ಲ ಪಕ್ಷ ಸರ್ಕಾರಗಳದ್ದು ಸೇಮ್ ಡೈಲಾಗೇ ಇರುತ್ತೆ. ರೈತರಿಗೆ ಆಕಾಶನೇ ಇಡಿಸ್ದಾಗ ಮಾತಾಡ್ತಾರೆ. ಆದರೆ ನೋಡಿ, ಇಲ್ಲಿ ರೈತರು ನೆಲಮಟ್ಟದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಏನಿದೆ ಪ್ರಾಕ್ಟಿಕಲ್ ಅಂತ ಬದನೆಕಾಯಿಗಳು ಈ ಥರ ಆಗಿದೆ. ಇಷ್ಟೆಲ್ಲ ನೀರಾವರಿ ಮಾಡಿ, ನೀರು ಬಿಟ್ಟು, ಗಿಡ ನೆಟ್ಟು, ಗೊಬ್ಬರ ಹಾಕಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ವೆಚ್ಚ ಮಾಡಿರ್ತಾರೆ. ಈ ವೆಚ್ಚಕ್ಕೆ ರಿಟರ್ನ್ಸ್ ಬರಲಿಲ್ಲ ಅಂದರೆ ಕೃಷಿ ಮೇಲೆ ಇಲ್ಲ ಆಸಕ್ತಿ ಉಳಿಯುತ್ತೆ ರೈತರಿಗೆ. ದಿನೇ ದಿನ ಆತ ಆಸಕ್ತಿ ಕಳ್ಕೊಂಡು ಬಿಡ್ತಾನೆ. ನಂತರ ಯಾವುದೋ ಸಿಟಿಗೆ ಹೋಗ್ತಾನೆ, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡೋದು, ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಮಾಡ್ತಾಯಿರ್ತಾನೆ. ಅವಾಗ ಭೂಮಿ ಹಾಳಾಗಿ ಹೋಗುತ್ತೆ ನೋಡಿ. ಹೀಗಾಗತ್ತೆ. ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳೇ ಆಗಿರ್ತಾರೆ. ಯಾಕಂದರೆ ರೈತರು ಬೆಳೆದ ಬೆಳೆಗೆ ಒಂದು ಒಳ್ಳೆ ಮಾರ್ಕೆಟ್ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಸರ್ಕಾರ ಜನಪರ ಸರ್ಕಾರ ಅಲ್ಲ ಅಂತಲೇ ಅರ್ಥ. ಅದು ಸಾವಿರ ಕೋಟಿ ಪ್ರಾಜೆಕ್ಟ್ಗಳು, ಕಾಂಟ್ರಾಕ್ಟ್ಗಳು ಹಿಂದೆ ಬೀಳುವ ಸರ್ಕಾರ ರೈತರ ಬಗ್ಗೆ ಕಣ್ಣೆತ್ತು ನೋಡಿಯಲ್ಲ. ಅವ್ರಿಗೆ ಸಾವಿರ ಕೋಟಿ ಪ್ರಾಜೆಕ್ಟಲ್ಲಿ 15%, 20% ಕಮಿಷನ್ ಸಿಗುತ್ತೆ. ರೈತ ಹಿಂದೆ ಹೋಗಿ ಏನು ಮಾಡಬೇಕು ಅನ್ನೋದು ಈ ಸರ್ಕಾರ ನಡೆಸುವ ಪುಡಾರಿಗಳು, ಅಧಿಕಾರಿಗಳ ಒಂದು ಮನೋಧೋರಣೆ ಆಗಿದೆ. ರೈತರದೆಲ್ಲ ಕಡ್ಲೆ ಮೇಲೆ ಯಾಕೆ ನಾವು ಹೋಗಬೇಕು ಅಂತ. ಅವಾಗ ರೈತ ಈ ರೀತಿ ಸಫರ್ ಆಗ್ತಾ ಇರಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಸರ್ಕಾರನೂ ಹೀಗೆ ಆಗಿದೆ. ಇದನ್ನು ರೈತರು ಕ್ವಶ್ಚನ್ ಮಾಡಿಲ್ಲ ಸರ್ಕಾರಕ್ಕೆ.
ಕ್ವಶ್ಚನ್ ಮಾಡೋಕೆ ಅವ್ರು ಸಂಘಟಿತ ಆದರೂ ಮಾಡ್ಬೋದು, ಸಂಘಟನೆ ಇಲ್ಲ ಅಂದಾಗ ಅವ್ರು ಕ್ವಶ್ಚನ್ ಮಾಡೋಕ್ಕಾಗ್ತಾಯಿಲ್ಲ. ಹಿಂಗಾಗಿತ್ತು ನೋಡಿ. ಬದನೆಕಾಯಿ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಹಾಗೆ ಇನ್ನು ಕೆಲವೇ ದಿನದಲ್ಲೆಲ್ಲ ಕೊಳೆತು ಹೋಗ್ಬಿಡುತ್ತೆ ಇದು. ನೋಡಿ ಹೇಗಿದೆ ಪರಿಸ್ಥಿತಿ.